ಇದು ಚತುರ್ಭುಜ ಕನ್ನಡ ಸುದ್ದಿಯಲ್ಲಿ ಸತ್ಯತೆಯ ನೈಜ. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ಚಿನ್ನದ ನಿಧಿ ಅಂದಾಜು 500ರಿಂದ 600 ವರ್ಷಗಳಷ್ಟು ಹಳೆಯದ್ದು ಎಂದು ನಿಧಿ ಮೌಲ್ಯಮಾಪನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಂಎಸ್ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಂಗಳವಾರ ನಿಧಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಲಕ್ಕುಂಡಿ ಗ್ರಾಮದಲ್ಲಿ ಮನೆ ನಿರ್ಮಾಣಕ್ಕೆ ತಳಪಾಯ ತೆಗೆಯುವ ಸಂದರ್ಭದಲ್ಲಿ ಸಿಕ್ಕ 466 ಗ್ರಾಂ ಚಿನ್ನದ ಆಭರಣ ಆಕಾರ ವಿನ್ಯಾಸ ಪರಿಶೀಲಿಸಿದಾಗ ವಿಜಯನಗರ ಸಾಮ್ರಾಜ್ಯದ ಅವಧಿಯ ಆಭರಣ ಇರಬಹುದು ಎಂದು ಅಂದಾಜಿಸಲಾಗಿದೆ. ಸಿಂಹ ಅಥವಾ ಕೀರ್ತಿ ಮುಖ ಇರುವ ಆಭರಣಗಳನ್ನು ಸಾಮಾನ್ಯ ಜನರು ಬಳಸುತ್ತಿರಲಿಲ್ಲ. ಇವು ಹೆಣ್ಣು ದೇವರಿಗೆ ಅರ್ಪಿಸಲು ತಯಾರಿಸಿದ ಆಭರಣದಂತೆ ಕಾಣುತ್ತವೆ ಎಂದು ತಿಳಿಸಿದರು. ಚಿನ್ನದ ಆಭರಣಗಳಲ್ಲಿ ನೀಲಮಣಿ, ಪಚ್ಚೆ, ಹವಳದಂತಹ ಅಮೂಲ್ಯ ಹರಳುಗಳು ಇವೆ. 466 ಗ್ರಾಂ ಚಿನ್ನದ ಇಂದಿನ ಬೆಲೆ ಅಂದಾಜು 80 ಲಕ್ಷ. ಆದರೆ ಪುರಾತನ ಆಭರಣಗಳ ಮೌಲ್ಯ 10 ಪಟ್ಟು ಹೆಚ್ಚಿಗೆ ಇರುತ್ತದೆ ಎಂದು ತಿಳಿಸಿದರು. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಯ ಕಾಲಪತ್ತೆ ಮೌಲ್ಯಮಾಪನಕ್ಕೆ ಸರ್ಕಾರ ಡಾಕ್ಟರ್ ಎಂಎಸ್ ಕೃಷ್ಣಮೂರ್ತಿ ನೇತೃತ್ವದಲ್ಲಿ 5 ಮಂದಿ ಸದಸ್ಯರ ತಂಡವನ್ನು ರಚಿಸಿತ್ತು. ನನ್ನ ಹೆಸರು ಪ್ರಭು ಕಮ್ಮಾರ್. ನಾವು ಎರಗಡೆಯಿಂದ ಬಂದವರು. ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತು ಇಲ್ಲಿ ಬಂದಿದ್ದು ಈ ಆಭರಣಗಳನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೂ ಎಷ್ಟೋ ಆಭರಣಗಳು ಕಲ್ಪನೆ ಮೀರಿದಷ್ಟು ಸಿಗ್ಬೋದಂತ ನಾನು ನನ್ನ ಅನಿಸಿಕೆಯೊಳಗೆ ಹೇಳ್ಬೋದು. ಇದು ಲಕ್ಷ್ಮೀ ದೇವಸ್ಥಾನ ಬಾಜು ಇರೋದರಿಂದ, ಆ ನಿಧಿ ಸಿಕ್ಕಿದ್ದು ಲಕ್ಷ್ಮೀ ದೇವಸ್ಥಾನದ ಬಾಜು ಇರೋದ್ರಿಂದ ಅದು ದೇವಸ್ಥಾನಕ್ಕೆ ಆಭರಣಗಳನ್ನು ಭಕ್ತರು ಕೊಟ್ಟಂಥದ್ದು ಇರ್ಬೋದು ಅಂತೇಳಿ ಕಲ್ಪನೆ ಮೂಲಕ ಪ್ರತಿಯೊಂದು ಆಭರಣಗಳು ಹೆಣ್ಣು ದೇವತೆಯ ಆಭರಣಗಳು. ಅದು ಕೈ ಮುಟ್ಟಿ ನೋಡಿ ಅದರದ ಒಂದು ಕಾಲಮಾನ ಹೇಳುವಂಥ ಅವಕಾಶ ನನಗೆ ಸಿಕ್ತು. ಇದು ನಮ್ಮ ಅಧ್ಯಕ್ಷರು ಹೇಳಿದಂಗೆ 600ರಿಂದ 800 ವರ್ಷದ ಒಳಗಿನ ಒಂದು ಆಭರಣಗಳಂತ ನಾವು ಕಲ್ಪನೆ ಒಳ್ಳೆಯ ಸೂಕ್ಷ್ಮತೆಯಿಂದ ಕೆಲಸ ಮಾಡಿದ್ದು. ಹ್ಯಾಂಡ್ವರ್ಕ್, ಕೈ ಕೆಲಸ, ಸೂಕ್ಷ್ಮ ಕೆಲಸಗಳನ್ನು ಮಾಡಿದ್ದಾರೆ. ಈಗೂ ಕೂಡ ಆಭರಣಗಳು ನಾವೇನಾದರೂ ಮಾಡಿದರೆ ಅದು ಎಲ್ಲರಿಗೂ ಇಷ್ಟಪಡುವಂಥ ಆಭರಣಗಳಾಗಿರ್ತದೆ. ಅನೇಕ ವಸ್ತುಗಳು, ಚಿನ್ನಾಭರಣಗಳು ಸಿಗ್ಬೋದಂತ ನಾನು ಆಸೆ ಇಟ್ಟುಕೊಂಡು ಎರಡು ಮಾತನ್ನು. ಡಿಸೈನ್ ಅಂತಂದರೆ ಇವಾಗ ಕೀರ್ತಿ ಮುಖ ಅದದು. ಕೀರ್ತಿ ಮುಖ ಅಂತಂದರೆ ಅದು ಯಾಳಿ ಮುಖ ಅಂತಾರೆ. ದೇವಸ್ಥಾನಕ್ಕೆ ಉಪಯೋಗ ಮಾಡುವಂಥ ಹೆಣ್ಣು ದೇವತೆಗೆ ಮಾತ್ರ ಉಪಯೋಗ ಮಾಡ್ತಾರೆ. ಅದನ್ನು ಯಾರೂ ಯೂಸ್ ಮಾಡೋಂಗಿಲ್ಲ, ಹೆಣ್ಮಕ್ಳು ಯಾರೂ ಯೂಸ್ ಮಾಡೋಂಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಡುವಂಥ ಆಭರಣನ ಚಿಕ್ಕ ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಕೊಟ್ಟಾರ. ಭಕ್ತರು ಅವರವರ ಇಷ್ಟಪಟ್ಟು ಅವ್ರ ಶಕ್ತಿ ಕೊಟ್ಟಂಥ ಆಭರಣಗಳದಾವೆ. ಕುಸರಿ ಕಲೆಗಳಂತಂದ್ರೆ ಕೈ ಕೆಲಸ ಎಲ್ಲ ಕಂಪ್ಲೀಟ್ ಎಲ್ಲ ಕೈ ಕೆಲಸ, ಹ್ಯಾಂಡ್ವರ್ಕ್ ಅಂತೀವಲ್ಲ ನಾವು, ಕೈ ಕೆಲಸ. ಆವಾಗ ಕೈಲಿ ಬಡಿದು ಕೈಲಿ ತಯಾರು ಮಾಡ್ತಿದ್ರು. ಅಂಥ ಕೆಲಸಗಳು ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತು, ಅದ್ಭುತ ಅನ್ನಿಸ್ತು. ಅದರಿಂದ ನಾನು ಇನ್ನೂ ಅಷ್ಟು ಆಭರಣಗಳು ತಯಾರು ಮಾಡ್ಬೇಕಂತ ಹೇಳಿ ನನಗೆ ಭಾಳ ಆಸಕ್ತಿ ಹೆಚ್ಚಿತ್ತು ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಚತುರ್ಭುಜ ಕನ್ನಡ ಯೂಟ್ಯೂಬ್ ಚಾನಲ್, ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9945187154.